ಒಂದು ಕಾಲದಲ್ಲಿ ಸಿಂಧು ದೇಶದ ಸೌರಾಷ್ಟ್ರ ರಾಜ್ಯದ ಒಂದು ಹಳ್ಳಿಯಲ್ಲಿ ನದಾದ್ರಿ ಎಂಬ ವ್ಯಕ್ತಿ ವಾಸಿಸುತ್ತಿದ್ದ. ಅವನು ಬಾಲ್ಯದಿಂದಲೇ ಓದಿನಲ್ಲಿ ದುರ್ಬಲ ಮತ್ತು ಚಂಚಲ ಸ್ವಭಾವದವನೂ ಆಗಿದ್ದ. ಈ ಚಂಚಲತೆಯ ಕಾರಣದಿಂದ ಅವನ ವಿವಾಹವನ್ನು ಕಡಿಮೆ ವಯಸ್ಸಿನಲ್ಲಿ ಮಾಡಲಾಯಿತು. ವಿವಾಹದ ಕೆಲವು ವರ್ಷಗಳೊಳಗೆ ಅವನು ತನ್ನ ಪತ್ನಿಯನ್ನು ಬಿಟ್ಟು ಧಾರ್ಮಿಕ ಉಗ್ರವಾದ ಸಂಘಟನೆಯಲ್ಲಿ ಸೇರಿಕೊಂಡನು. ಆ ಉಗ್ರವಾದ ಸಂಘಟನೆಯಲ್ಲಿ ನದಾದ್ರಿಯ ಸಂಪರ್ಕಗಳು ಆ ರಾಜ್ಯದಲ್ಲಿ ಧಾರ್ಮಿಕ ಸಂಘರ್ಷಕ್ಕೆ ಕಾರಣವಾಯಿತು. ನಂತರ ಅವನು ಆ ರಾಜ್ಯದ ಮುಖ್ಯಮಂತ್ರಿ ಆಯನಾದನು. ಮುಖ್ಯಮಂತ್ರಿ ಆದ ನಂತರ ರಾಜ್ಯದ ಅಭಿವೃದ್ಧಿ ಹೆಸರಿನಲ್ಲಿ ಅವನು ತನ್ನ ಸ್ನೇಹಿತ ಕೋಡಾನಿಗೆ ದೊಡ್ಡ ಒಪ್ಪಂದಗಳನ್ನು ನೀಡಿದನು ಮತ್ತು ರಾಜ್ಯದ ಸಂಪತ್ತನ್ನು ಲೂಟಿ ಮಾಡಿದ್ದನು. ಅವನ ಸ್ನೇಹಿತ ಕೋಡಾನಿ ಮಾಧ್ಯಮವನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಂಡಿದ್ದನು. ತನ್ನ ಪ್ರಿಯ ಸ್ನೇಹಿತನನ್ನು ಮಾಧ್ಯಮದಲ್ಲಿ ಪ್ರೋತ್ಸಾಹಿಸುತ್ತಿದ್ದನು ತಾಕಿ ಅವನ ಕೆಟ್ಟ ಹೆಸರು ಬರುವುದಿಲ್ಲ. ಜನರು ಇದನ್ನು ಸತ್ಯವೆಂದು ನಂಬುತ್ತಿದ್ದರು. ನದಾದ್ರಿ ಮತ್ತು ಅವನ ಸ್ನೇಹಿತ ಕೋಡಾನಿ ಇಬ್ಬರೂ ಸಿಂಧು ಪ್ರಧಾನಮಂತ್ರಿಯಾಗಲು ಇಚ್ಛಿಸುತ್ತಿದ್ದರು. ಅವರು ದೇಶದ ಹಲವಾರು ಮಾಧ್ಯಮ ಸಂಸ್ಥೆಗಳನ್ನು ಖರೀದಿಸಿ ನದಾದ್ರಿಯನ್ನು ಮಹಾನ್ ನಾಯಕನಾಗಿ ಮತ್ತು ಸೌರಾಷ್ಟ್ರವನ್ನು ಯಾರಿಗಿಂತಲೂ ಉತ್ತಮವಾಗಿ ಅಭಿವೃದ್ಧಿಪಡಿಸುವವರಾಗಿ ತೋರಿಸಲು ನಕಲಿ ಮಾಧ್ಯಮದ ಮೂಲಕ ಸಿಂಧು ಜನರಿಗೆ ನಂಬಿಕೆ ಮೂಡಿಸಲು ಪ್ರಯತ್ನಿಸಿದರು. ಸಿಂಧು ಚುನಾವಣೆಯಲ್ಲಿ ನದಾದ್ರಿಯ ಪಕ್ಷಕ್ಕೆ ಹೆಚ್ಚು ಸೀಟುಗಳು ದೊರಕಿದವು. ನದಾದ್ರಿಯ ಪಕ್ಷ ಆ ಧಾರ್ಮಿಕ ಉಗ್ರವಾದ ಸಂಘಟನೆಯ ನಿಯಂತ್ರಣದಲ್ಲಿ ಕೆಲಸ ಮಾಡುತ್ತಿತ್ತು. ನದಾದ್ರಿ ಆ ಸಂಘಟನೆಯ ಬೆಂಬಲಿಗನಾಗಿದ್ದರಿಂದ ಅವನನ್ನು ಸಿಂಧು ಪ್ರಧಾನಮಂತ್ರಿಯಾಗಿ ನೇಮಿಸಲಾಯಿತು. ಪ್ರಧಾನಮಂತ್ರಿ ಆದ ನಂತರ ಅವನು ವಿಮಾನ ನಿಲ್ದಾಣ, ಬಂದರು ಮತ್ತು ಹಲವಾರು ಸರ್ಕಾರಿ ಸಂಸ್ಥೆಗಳನ್ನು ಖಾಸಗಿ ಮಾಡುವುದು ಎಂಬ ಹೆಸರಿನಲ್ಲಿ ತನ್ನ ಪ್ರಿಯ ಸ್ನೇಹಿತ ಕೋಡಾನಿಗೆ ಮಾರಿದನು. ಹೀಗೆ 10 ವರ್ಷಗಳು ಕಳೆದವು. ಜನರು ನದಾದ್ರಿಯ ಮೋಸವನ್ನು ತಿಳಿದಿದ್ದರು. ಆದರೆ ಮುಂದಿನ ಚುನಾವಣೆಯಲ್ಲಿ ಅವನು ಸೋಲಬೇಕಾಗಿತ್ತು. ಆದ್ದರಿಂದ ಅವನು ಮತದಾನ ಯಂತ್ರಗಳನ್ನು ಬದಲಾಯಿಸಲು ಪ್ರಯತ್ನಿಸಿದನು. ದೀರ್ಘಕಾಲದ ಚುನಾವಣಾ ಚುನಾವಣೆಯ ನಂತರ ಮತದಾನ ಯಂತ್ರಗಳನ್ನು ಬದಲಾಯಿಸಿದನು. ಆದರೆ ಅವನು ಸಣ್ಣ ಬಹುಮತದಿಂದ ಗೆದ್ದನು. ಈ ಚುನಾವಣೆಯಲ್ಲಿ ನದಾದ್ರಿ ಗೆಲ್ಲಲು ಯಾವುದೇ ಪ್ರಯತ್ನ ಮಾಡಲಿಲ್ಲ. ಅವನು ಹೇಳಿದನು, ನಾನು ನನ್ನ ತಾಯಿಯಿಂದ ಹುಟ್ಟಿಲ್ಲ, ನಾನು ನೇರವಾಗಿ ಆಕಾಶದಿಂದ ಬಿದ್ದಿದ್ದೇನೆ, ನಾನು ದೇವರು, ಹಲವಾರು ಮಕ್ಕಳು ಹುಟ್ಟುವರು ನಿಮ್ಮ ಸಂಪತ್ತನ್ನು ಲೂಟಿ ಮಾಡುತ್ತಾರೆ ಎಂಬಂತಹ ಹಲವು ವಿವಾದಾತ್ಮಕ ಮಾತುಗಳನ್ನು ಹೇಳಿದನು. ಬಹುತೇಕ ಜನರು ನದಾದ್ರಿಯ ಮಾತುಗಳನ್ನು ಅರ್ಥಮಾಡಿಕೊಂಡರು. ಆದರೆ ಯಂತ್ರದ ಮಾಯಾಜಾಲದಿಂದ ಅವನು ಪ್ರಧಾನಮಂತ್ರಿ ಆಯನಾದನು. 3ನೇ ಬಾರಿ ಪ್ರಧಾನಮಂತ್ರಿ ಆದ ನಂತರವೂ ಅವನು ಜನರಿಗೆ ಉತ್ತಮ ಸರ್ಕಾರ ನೀಡಲಿಲ್ಲ. ಬದಲಿಗೆ ಆ ಧಾರ್ಮಿಕ ಉಯ್ಯಾದವನ್ನು ಹೆಚ್ಚಿಸಿದನು. ಈಗ ಅವನ ಸರ್ಕಾರದಿಂದ ಜನರು ದಣಿದಿದ್ದರು. ಆದ್ದರಿಂದ 4ನೇ ಚುನಾವಣೆಯಲ್ಲಿ ಯಾವುದೇ ರೀತಿಯಲ್ಲಿ ಅವನನ್ನು ಸೋಲಿಸುವ ನಿರ್ಧಾರ ಮಾಡಿಕೊಂಡು ಅವನನ್ನು ಸೋಲಿಸಿದರು. ನದಾದ್ರಿಯನ್ನು ಸೋಲಿಸಿದ ನಂತರ ಜನರು ಹೊಸ ನಾಯಕನನ್ನು ಆಯ್ಕೆ ಮಾಡಿದರು. ಹಳೆಯ ತಪ್ಪುಗಳು ಪುನರಾವರ್ತನೆಯಾಗದಂತೆ ಒಂದು ಸಂಘಟನೆಯನ್ನು ರಚಿಸಿ ಸಂತೋಷದಿಂದ ಜೀವನ ನಡೆಸಿದರು. ನಮಗೆ ಒಂದು ವಿಷಯವನ್ನು ಅರ್ಥಮಾಡಿಕೊಳ್ಳಬೇಕು. ಜ್ಞಾನ ಮತ್ತು ಮಾತನಾಡುವ ಸಾಮರ್ಥ್ಯ ಹೊಂದಿರುವವರು ಮಾತ್ರ ಮೂರ್ಖತನದ ಮಾತುಗಳನ್ನು ಮಾಡುತ್ತಾರೆ. ಸಮಸ್ಯೆಗಳನ್ನು ಪರಿಹರಿಸಲು ಸಾಧ್ಯವಾಗದ ಸಂಘಟನೆಗಳು ದ್ವೇಷ ಮತ್ತು ಯುದ್ಧವನ್ನು ಹುಟ್ಟಿಸುತ್ತವೆ. ಮೂರ್ಖತನದ ಮಾತುಗಳನ್ನು ಮಾಡುವವರು ಮತ್ತು ಇಂತಹ ಸಂಘಟನೆಗಳನ್ನು ನಡೆಸುವವರಲ್ಲಿ ದೊಡ್ಡ ವ್ಯತ್ಯಾಸವಿಲ್ಲ.